ಹಾಯ್ ಹೆಲೋ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮೀನು ಸಾರು ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಮೀನು ಸಾರು ಮಾಡಲಿಕ್ಕೆ 1 kg ಮೀನು ತೊಗೊಂಡಿದ್ದೀನಿ. ನೀಟಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೆ ಈ ಮೀನಿಗೆ ಇವಾಗ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು, 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡ್ರು ಮತ್ತು ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿಲ್ಲ ಅಂದರೆ ಹುಣಸೆ ಹುಳಿಯಾನೇ ಹಾಕ್ಕೊಬೋದು. ಸ್ವಲ್ಪ ಹುಣಸೆ ಹಣ್ಣು ನೆನೆಸಿ ಹುಳಿ ತಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲನೂ ಮೀನಿಗೆ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಕಲಸಿ ಇಟ್ಟು ಒಂದು ಅರ್ಧ ಗಂಟೆ ಇಲ್ಲ 1 ಅವರು ಮ್ಯಾರಿನೇಟ್ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಮೀನು ಸಾಂಬಾರಲ್ಲಿ. ಹಾಗಾಗಿ ನೀಟಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಎಲ್ಲ ಮೀನಿಗೂ ಮಿಕ್ಸ್ ಆಗಬೇಕು ಉಪ್ಪು ಹುಳಿ ಖಾರ. ಈ ಥರ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಮಿನಿಮಮ್ 1 ಅವರ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಬೋದು. ಇದನ್ನು ಸೈಡ್ಗಿಟ್ಟು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ದಪ್ಪದ 2 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ. ನಿಂಬೆಹಣ್ಣು ಗಾತ್ರದಷ್ಟು, 1 ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 ಕಾಲು ಸ್ಪೂನ್ ಆಗೋಷ್ಟು ಕಾಳುಮೆಣಸು, 1 5 ಲವಂಗ, 1 ಇಂಚ್ ಚಕ್ಕೆ, 1 ಇಂಚ್ ಶುಂಠಿ, 1 ಟೊಮೊಟೊ, ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು 2 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಖಾರದ ಪೌಡ್ರು ಮೀನು ಮ್ಯಾರಿನೇಟ್ ಮಾಡೋದಕ್ಕೆ 1 ಸ್ಪೂನ್ ಹಾಕ್ಕೊಂಡಿರ್ತೀವಿ. ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. ಇದನ್ನೆಲ್ಲ ಯಾವುದನ್ನು ಫ್ರೈ ಮಾಡ್ತಾಯಿಲ್ಲ, ಹಸಿದೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೀನು ಸಾರಿಗೆ ಹಸಿದೇ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಎಲ್ಲನೂ ಹಸಿದೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು, ಫೈನ್ ಪೇಸ್ಟ್ ಮಾಡ್ಕೊಬೇಕು. ಎಲ್ಲನೂ ರುಬ್ಕೊಂಡಿದ್ದೀನಿ. ಇವಾಗ ಮೀನು ಸಾರು ಮಾಡಲಿಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಯಾವಾಗಲೇ ಆಗಲಿ ಮೀನು ಸಾರು ಮಾಡಬೇಕು ಅಂದರೆ ಪಾತ್ರೆ ಅಗಲ ಇರೋ ಅಂಥದ್ದನ್ನೇ ತಗೊಳ್ಳಿ. ಕಡಾಯಿ ಬಿಸಿ ಇಟ್ಕೊಂಡು 1-2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ಮಿಕ್ಸ್ ಆಗಿದೆ ಎಣ್ಣೆಯಲ್ಲಿ. ಇವಾಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಯಾವುದು ಎಣ್ಣೆಲಿ ಫ್ರೈ ಮಾಡದೇ ಇರೋದ್ರಿಂದ ನೀರು ಹಾಕ್ಕೊಳ್ದೇ ಒಂದು 5 ನಿಮಿಷ ಈ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತಳ ಹಿಡಿಯುತ್ತೆ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾವುದು ಎಣ್ಣೆಲಿ ಫ್ರೈ ಮಾಡಿಲ್ವಲ್ಲ, ಹಾಗಾಗಿ ಬೆಳ್ಳುಳ್ಳಿ ಎಲ್ಲನೂ ಹಸಿ ವಾಸನೆ ಹೋಗಲಿ ಅಂತ. ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ಸಾಂಬಾರಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮೀನು ಸಾರು ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ತೆಳ್ಳಗನೇ ಮಾಡ್ಕೊಳ್ಳಿ. ನಾನು ತೆಳ್ಳಗೇ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಜೊತೆಗೆ. ಗ್ಯಾಸ್ ಫ್ಲೇಮ್ ಜೋರಾಗಿ ಇಟ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಉಪ್ಪು ಅಷ್ಟೇ ಮೀನಿಗೆ ಹಾಕಿದ್ದೀವಲ್ಲ, ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿದ್ದೀನಿ ನಾನು ಉಪ್ಪು. ಮ್ಯಾರಿನೇಟ್ ಮಾಡೋಕ್ಕೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಂಗಾಗಿ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಇದು ಕುದಿಯೋಕ್ಕೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು ಸಾಂಬಾರು. ಹಸಿ ವಾಸನೆ ಎಲ್ಲನೂ ಹೋಗಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟ್ ಇರುತ್ತೆ. ಇವಾಗ ಇದು ಕುದೀತಾ ಇದೆ, ಹಸಿ ಸ್ಮೆಲ್ಲ ಹೋಗಿದೆ. ಇದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿರೋ ಅಂಥರ ಮೀನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಮೀನು. ಇದಕ್ಕೋಸ್ಕರನೇ ಅಗಲಗಿರೋ ಪಾತ್ರೆಯಲ್ಲಿ ಮಾಡ್ಕೊಬೇಕು ಅಂತ ಹೇಳಿದ್ದು.
ಮಿಕ್ಸ್ ಆಗಲ್ಲ, ಮುಳ್ಳೆಲ್ಲನೂ ಬಿಟ್ಕೊಳ್ಳಲ್ಲ. ನಾವು ಯಾವ ರೀತಿ ಹಾಕಿರ್ತೀವೋ ಅದೇ ರೀತಿ ಇರ್ತವೆ. ಈ ಥರ ಮೀನು ಹಾಕ್ಕೊಂಡು ಜಸ್ಟು ಒಂದು ಸಲ ಹಿಂಗೆ ಮಿಕ್ಸ್ ಮಾಡಬೇಕಷ್ಟೇ, ಜಾಸ್ತಿ ತಿರುಗಿಸೋಕೆ ಹೋಗಬೇಡಿ. ಮೀನು ಹಾಕಿ ಜಸ್ಟ್ ಒಂದು 5 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. 5 ನಿಮಿಷ ಕುದ್ದಿದ್ರೆ ರೆಡಿ ಆಗುತ್ತೆ. ಮೀನು ಜಾಸ್ತಿ ಹೊತ್ತು ಬೇಕಿಲ್ಲ ಬೇಯೋದಕ್ಕೆ, ಒಂದು 5 ನಿಮಿಷ ಅಷ್ಟೇ. ಜಾಸ್ತಿ ಹೊತ್ತು ಬೇಯಿಸಿದ್ರೆ ಮೂಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. 5 ನಿಮಿಷ ಆಗಿದೆ ನೋಡಿ, ತೆಗೆದು ತೋರಿಸ್ತೀನಿ ನೋಡಿ ಮೀನು ಯಾವ ರೀತಿ ಬೆಂದಿದೆ ಅಂತ. ಗಟ್ಟಿಗಿರಬೇಕು, ಜಾಸ್ತಿ ಮುಳ್ಳೆಲ್ಲ ಬಿಟ್ಕೊಳ್ಳೋ ಥರ ಇರಬಾರ್ದು. ಪರ್ಫೆಕ್ಟಾಗಿ ಬೆಂದಿದೆ. 5 ನಿಮಿಷ ಆದಮೇಲೆ ಬಿಸಿಗೇ ಇದಾಗೋಗುತ್ತೆ. ಫ್ಲೇಮ್ ಆಫ್ ಮಾಡಿ ತೆಗೆದಿಟ್ಬಿಡ್ಬೇಕು ಕೆಳಗಡೆ. ಗ್ಯಾಸ್ ಮೇಲೆ ಇದ್ದರೆ ಆ ಬಿಸಿಗೇ ಮುಳ್ಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ನಮ್ಮ ಮಕ್ಕಳಿಗಂತೂ ಮೀನು ಸಾರು ಅಂದರೆ ಸಖತ್ ಇಷ್ಟ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ. ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟೇಸ್ಟ್ ಹೇಗೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ, ಪ್ಲೀಸ್ ಹೈಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.